ನಿನ್ನೆ ಡಿಸೈನ್ ಮಾಡ್ತಾ ಮಾಡ್ತಾ ಮಲಗಿದ್ದು 3:30 ಆಗಿತ್ತು. ಬೆಳಗ್ಗೆ ಎದ್ದಾಗ 9 ಗಂಟೆ ಆಗಿತ್ತು. ಪಾಪಚ್ಚಿ ಜೇಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡ್ತಿದ್ರು. ಎದ್ಮೇಲೆ ನಾಳೆ ನನ್ನ ಆತ್ನಿದು ಬೇಬಿ ಶವರ್ ಇದೆ ಅಂದ್ಬಿಟ್ಟು ಜಾಮೂನ್ ಮಾಡೋಣ ಅವಳಿಗೆ ಸ್ವೀಟ್ನ ಅಂತ ಅಂದ್ಕೊಂಡು ಜಾಮೂನ್ ಮಾಡ್ತಿದ್ದೆ. ಈ ಜಾಮೂನ್ ಮಾಡಾದ್ಮೇಲೆ ಜಾಮೂನ್ ತಣ್ಣಗಾಗಕೊಂಡು 2 ಅವರ್ಸ್ ಬೇಕು ಅನ್ನೋದ್ರೊಳಗಡೆ ಈ ಕಡೆ ನನ್ನ ಮಗಳು ಅಡುಗೆ ಮನೆನ ಕಸದ ತಿಪ್ಪೆ ಮಾಡಿದ್ಲು. ಅದೆಲ್ಲದನ್ನು ಕ್ಲೀನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ತಿಂಡಿ ತಿಂದಾದ್ಮೇಲೆ ಜಾಮೂನ್ನ ಓಪನ್ ಮಾಡಿದರೆ ಆಹಾ ಏನು ಸಾಫ್ಟಾಗಿ ಬಂದಿತ್ತು ಗೊತ್ತಾ. ಇವತ್ತು ನಾನು ಜಾಮೂನನ್ನ ಟೇಸ್ಟ್ನ ಟ್ರೈ ಮಾಡಿದ್ದು ನನ್ನ ಮುದ್ದಮ್ಮನ ಮೇಲೆ. ಅವಳು ಜಾಮೂನ್ ಚೆನ್ನಾಗಿದೆ ಅಂತ ಅಪ್ರೂವ್ ಮಾಡಿದ ಮೇಲೆ ಇನ್ಯಾರು ತಾನೇ ಚೆನ್ನಾಗಿದೆ ಅಂತ ಹೇಳಬೇಕು. ಸೊ ಜಾಮೂನ್ ತೊಗೊಂಡು ಅಮ್ಮನ ಮನೆಗೆ ಹೊರಟ್ವಿ. ಅಮ್ಮನ ಮನೆಗೆ ಜಾಮೂನ್ ಥರ ಕೊಡೋಕೆ ಹೋದಾಗ ನಮ್ಮ ಅಜ್ಜಿ ಮೆಹಂದಿ ಹಾಕ್ಕೊಡು ಅಂದರು. ಸೊ ಮೆಹಂದಿ ಬಿಡಿಸ್ದೆ ಅಂತ ಅಜ್ಜಿ 200 ರೂಪಾಯಿ ದುಡ್ಡು ಕೊಟ್ಟರು. ನಾವು ಏನೇ ಆನ್ ಮಾಡಲಿ ನಮ್ಮ ಅಜ್ಜಿ ಅಂದಿರೋ ದುಡ್ಡು ಕೊಡೋ ಅಂಥದ್ದು ಒಂದು ಖುಷಿನೇ ಬೇರೆ ಇರುತ್ತಲ್ವ. ಮನೆಗೆ ಬಂದು ನಮ್ಮ ಪಿಕಮ್ಮಂಗೂ ಮೆಹಂದಿನ ಹಾಕಿ ಇವತ್ತಿಗೆ ನಮ್ಮ 2ನೇ ಮಗಳು ಹುಟ್ಟಿ 5 ತಿಂಗಳಾಯಿತು. ಸೊ ಅವಳದು ಚಿಕ್ಕದಾಗಿ ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಕೆಲಸ ಇದ್ದರೂ ಅರ್ಧ ಗಂಟೆ ಹಿಂಗಾದರೂ ಮಾಡಿ ಟೈಮ್ ವೇಸ್ಟ್ ಮಾಡಬೇಕು ಅಂತ ಇದರಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ವಿ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಮ್ಮ ಪೀಕಂಗೆ ಇವಾಗ 2.8 ಇಯರ್ಸ್. ಇಷ್ಟು ದಿನ ಆದ್ರೂ ಅವಳು ಐಸ್ ಕ್ರೀಮ್ ಚಾಕ್ಲೇಟ್ ತಿಂದಿಲ್ಲ ಅಂದರೆ ನಂಬ್ತೀರಾ? ನೋಡಿ ಬೇಕಿದ್ರೆ ಅವಳು ಕೇಕ್ ಕೊಟ್ಟರು ತಿನ್ನಲ್ಲ. ಇದಾದಮೇಲೆ ಊರಿಂದ ಬರ್ತಿರೋ ಅತ್ತೆ ಮಾವಂಗೆ ಅಡುಗೆ ಮಾಡಬೇಕಿತ್ತು. ಅವ್ರಿಗೆ ಅಡುಗೆ ಮಾಡಿ ಮನೆಯವ್ರಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡೋದ್ರೊಳಗಡೆ ನನ್ನ ಬಾಡಿ ದಯವಿಟ್ಟು ಬಂದು ರೆಸ್ಟ್ ಮಾಡು ಅಂತ ಕೇಳ್ತಿತ್ತು. ನಾನು ಕೂಡ ಊಟ ಮಾಡಿ ಮಲ್ಕೊಂಡೆ.